ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂಕು ಸೌಂಡ್ ಮಾಡಬೇಡ. ಮತ್ತು ಹೊಸ ಮನೆಯಲ್ಲಿ ಫಸ್ಟ್ ಲಾಗ್ ಇದು. ನೋಡಿ, ಅಂಕಿತಾ ಅನ್ನಕ್ಕೆ ಇಡಬೇಕು ಅಂತ ರೆಡಿ ಮಾಡ್ತಾ ಇದ್ದಾಳೆ. ನಾನು ಕೂಡ ಸ್ವಲ್ಪ ಕೆಲಸನೇ ಆಗುತ್ತೆ ಇವಾಗ. ಮನೆಯೆಲ್ಲ ಜೋಡಿಸ್ಕೊಳ್ಳೋದೇ ಒಂದು, ಮನೆಯಲ್ಲಿ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಳ್ಳೋದೇ ಒಂದು ಕೆಲಸ ಆಗಿರುತ್ತೆ. ಹಾಗಾಗಿ ಪ್ರತಿದಿನವೂ ತುಂಬ ಕೆಲಸ ಇರುತ್ತೆ. ನೋಡಿ, ಇನ್ನೊಂದು ದಿನ ಡಿಟೇಲಾಗಿ ತೋರಿಸ್ತೀನಿ ಮನೇನ. ಹೋಮ್ ಟೂರನ್ನು ಮಾಡೋಣ. ಇವಾಗ ಫಸ್ಟ್ ಬ್ಲಾಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಮನೆ ಗೃಹ ಪ್ರವೇಶ ಆಗಿ ಇವತ್ತಿಗೆ 22 ದಿನ ಆಯಿತು. ನಿನ್ನೆಗೆ 21 ದಿನ ಆಯಿತು. ಇಷ್ಟು ದಿನ ನಾವು ನಾನ್ ವೆಜ್ ಎಲ್ಲ ತಿಂತಾ ಇರಲಿಲ್ಲ. 21 ದಿನ ತಿನ್ನಬಾರ್ದು ಅಂತ ತಿಂದಿರಲಿಲ್ಲ. ಇವತ್ತು ಫಿಶ್ ತಗೊಂಡು ಬಂದಿದ್ರು ನಮ್ಮ ಮನೆಯವರು. ಅದನ್ನು ಸಾರು ಮಾಡೋಣ ಅಂದರೆ ಕರೆಂಟೇ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಕರೆಂಟ್ ತೆಗೆದು, 6 ಗಂಟೆಗಲ್ಲ 10 ಗಂಟೆಗೇನೋ ತೆಗೆದಿದ್ದಾರೆ. ಸಂಜೆ 6 ಗಂಟೆ ತನಕ ಕರೆಂಟ್ ಇರಲ್ವಂತೆ. ಹಾಗಾಗಿ ಇವತ್ತು ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಫಿಶ್ ತಗೊಂಡು ಬಂದಿದ್ದಾರೆ, ಅದರದ್ದು ಸಾರು ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ. ಕರೆಂಟ್ ಇಲ್ಲ, ಹೆಂಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಫಿಶ್ ತೋರಿಸ್ತೀನಿ ಇವಾಗ. ನೋಡಿ, ನಮ್ಮ ಮನೆಯವರಿಗೆ ಈ ರೀತಿ ಮೆಣಸು ಇರುತ್ತಲ್ಲ, ಇಡೀ ಮೆಣಸನ್ನೇ ಡ್ರೈ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡಬೇಕಂತೆ. ಇಷ್ಟು ದಿನ ನಾನು ಮೆಣಸು ಮತ್ತು ಧನಿಯಾ ಮತ್ತು ಇದು ಎಲ್ಲದನ್ನೂ ಪೌಡ್ರ್ ಮಾಡಿ ಇಟ್ಕೊಳ್ತಿದ್ದೆ. ಇವಾಗ ಎಲ್ಲದನ್ನೂ ಹಾಗೆ ಡ್ರೈ ಫ್ರೈ ಮಾಡಿಬಿಟ್ಟು ರುಬ್ಬಬೇಕಂತೆ. ಪೌಡ್ರ್ ಹಾಕಬಾರ್ದಂತೆ. ಹಾಗಾಗಿ ನಾನು ಇದನ್ನೇ ಎಲ್ಲ ಹುರಿದ್ಬಿಟ್ಟು ಮಾಡ್ತಾ ಇರೋದು. ನಮ್ಮ ಮಿಕ್ಸಿಯಲ್ಲಿ ಆಗಿದ್ದರೆ ತುಂಬ ಚೆನ್ನಾಗಿ ಆಗ್ತಿತ್ತು. ಆದರೆ ಮಿಕ್ಸಿ ಈ ಥರ ಕರೆಂಟ್ ಇಲ್ಲದೆ ಇರೋದ್ರಿಂದ ಈಗ ಈ ಕಲ್ಲಲ್ಲಿ ರುಬ್ಬೋ ಕೆಲಸ ಆಗಿದೆ. ಅದು ಎಷ್ಟೊತ್ತಿಗೆ ನೈಸ್ ಆಗುತ್ತೋ ಗೊತ್ತಿಲ್ಲ. ಇದು ಇವಾಗಷ್ಟೇ ವಾಶ್ ಮಾಡ್ಕೊಂಡು ಬಂದರು, ಹಾಕಿರಲಿಲ್ಲ. ನೋಡಿ, ಈ ರೀತಿ ರಂಗೋಲಿ ಹಾಕಿದ್ದೀನಿ. ಇದು ತುಂಬ ವರ್ಷಗಳ ಹಿಂದೆಯಿಂದ ಮಾಮೂಲಿ ರಂಗೋಲಿ ನಂದು. ಯಾವಾಗಲೂ ಜಾಸ್ತಿ ನಾನು ಇದನ್ನೇ ಹಾಕೋದು. ಇಲ್ಲಿ ರಂಗೋಲಿ ಹಾಕೋಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ. ನೋಡಿ, ಇದು ಬಾಗಿಲ ತೋರಣ. ಇದು ಮನೆ ಗೃಹ ಪ್ರವೇಶಕ್ಕಂತಲೇ ಹೊಸದಾಗಿ ನಾನು ತಂದಿಟ್ಕೊಂಡಿರೋದು. ಆದರೆ ಸೈಡಲ್ಲಿ ಈಗ ಇಳಿಬಿಟ್ಟಿದ್ದೀನಲ್ಲ, ಅದನ್ನು ಮಾತ್ರ ಸಿಕ್ತು ನನಗೆ. ಈಗ ಮಧ್ಯೆ ಹಾಕಿರೋದು ಮನೆ ಗೃಹ ಪ್ರವೇಶಕ್ಕೆ ಹಾಕಕ್ಕೆ ನಂಗೆ ಸಿಕ್ಕಲೇ ಇಲ್ಲ. ಯಾವ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಅಂತಲೇ ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ಮನೆ ಗೃಹ ಪ್ರವೇಶ ಎಲ್ಲ ಮುಗಿದ ಮೇಲೆ ಸಿಕ್ತು ನೋಡಿ. ಇದು ಸಿಕ್ಕಿದ್ರೆ ಮನೆ ಗೃಹ ಪ್ರವೇಶಕ್ಕೆ ಹಾಕ್ಬೋದಿತ್ತು. ಏನು ಮಾಡೋಣ, ಅದು ಎಲ್ಲಿ ಹಾಕಿಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ಇನ್ನು ಮನೆ ಜೋಡಿಸೋದಂತೂ ತುಂಬಾ ಇದೆ. ಇಲ್ಲೂ ಒಂದು ಸ್ವಲ್ಪ ಇದೆ. ಒಳಗಡೆ ಇರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಈಗ ಸ್ವಲ್ಪ ಇನ್ನೊಂದು ಹೊರಗಡೆ ಎಲ್ಲ ಒಂದು ಸ್ವಲ್ಪ ಇದೆ. ಅದೊಂದು ಎಲ್ಲ ಜೋಡಿಸ್ಕೋಬೇಕು, ನಿಧಾನ ಜೋಡಿಸ್ಬೇಕು. ನೋಡಿ, ನಮ್ಮ ಅಮ್ಮ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅವ್ರು ಮಲ್ಕೊಂಡಿದ್ದಾರೆ. ಈಗ ನಮ್ಮನೆಯವರು ಇಲ್ಲಿ ಸ್ವಲ್ಪ ಗಿಡ ನೆಟ್ಟಿದ್ವಿ ಮಳೆಗಾಲದಲ್ಲಿ. ಮನೆ ಎಲ್ಲ ರೆಡಿ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ಗಿಡಗಳನ್ನು ನೆಟ್ಟಿದ್ವಿ. ಆದರೆ ಇಲ್ಲಿ ತುಂಬ ದನ ಕರುಗಳು ತುಂಬ ಬರ್ತವೆ. ಹಾಗಾಗಿ ನಮ್ಮ ಮನೆಯವ್ರು ನೋಡಿ ಈ ಥರ ಬೇಲಿ ಕಟ್ಟಿದ್ದಾರೆ. ಅದು ಇವಾಗ ಎಮರ್ಜೆನ್ಸಿ ಮಾಡಿರೋದು. ಎಲ್ಲ ಈ ಥರ. ಇಲ್ಲಿ ನೋಡಿ, ಇಲ್ಲಿ ಮಲ್ಲಿಗೆ ಗಿಡ. ಇದು ಮಲ್ಲಿಗೆ ಗಿಡ ಮಳೆಗಾಲದಲ್ಲೇ ನೆಟ್ಟಿದ್ವಿ. ನೋಡಿ, ಈ ರೀತಿ ಇದೆ. ಅದಕ್ಕೆ ಬಳ್ಳಿ ಹಬ್ಬೋದಕ್ಕೆ ಈ ರೀತಿ ಮಾಡಿದ್ದಾರೆ ನಮ್ಮ ಮನೆಯವರು. ಹಾಗೆ ತುಳಸಿ ಗಿಡ, ಇದೂ ಕೂಡ ತುಳಸಿ ಗಿಡ ದನ ತಿನ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕಾಗಿ ನಮ್ಮಮ್ಮ ಈ ರೀತಿ ಒಂದು ಚೀಲನ್ನು ಕಟ್ ಮಾಡಿ ಈ ರೀತಿ ಹಾಕಿ ಕಟ್ಟಿಟ್ಟಿದ್ದಾರೆ. ಹಾಗಾಗಿ ಗಿಡ ಹಾಗೆ ಇದೆ. ಇಲ್ಲ ಅಂದಿದ್ರೆ ದನ ತಿನ್ಕೊಂಡು ಹೋಗ್ಬಿಡ್ತಿತ್ತು. ನೋಡಿ, ಮನೆ ಗೃಹ ಪ್ರವೇಶಕ್ಕೆ ಚಪ್ರ ಹಾಕಿರೋದು ಸಮೇತ ಹಾಗೆ ಇದೆ, ತೆಗಿಲಿಲ್ಲ. ಇನ್ನು ತುಂಬ ಕೆಲಸ ಎಲ್ಲ ಬಾಕಿ ಇದೆ. ಇಲ್ಲಿ ಮೆಟ್ಲು ಕೆಳಗಡೆ ರಂಗೋಲಿ ಹಾಕೋಕ್ಕೆ ಅಂತ ಈ ಥರ ಮಾಡಿರೋದು. ಅದಕ್ಕೆ ಟೈಲ್ಸ್ ಹಾಕಿರಲಿಲ್ಲ. ಟೈಲ್ಸ್ನವರು ಇನ್ನೂ ಕೆಲಸ. ನೋಡಿ, ನಮ್ಮನೆಯವರು ತುಂಬ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ, ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ.
ಮಾಡಿಸಿಲ್ಲ, ನಿಧಾನ ಮಾಡಿಸ್ಕೋಬೇಕು. ನೋಡಿ ಎಷ್ಟೊಂದು ಎಲ್ಲ ಎಲ್ಲಿ ನೋಡಿದ್ರು ಹರಗಣ ಆ ಥರ ಆಗಿದೆ. ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು. ತುಂಬ ವಿಶಾಲವಾಗಿದೆ. ಇದೊಂದು ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೇನು ನಾವು ಮಲ್ಕೊಳ್ತಾ ಇಲ್ಲ ಇವಾಗ, ಆ ಕಡೆ ಮಲ್ಕೊಳ್ತೀವಿ. ಇಲ್ಲೂ ಸ್ವಲ್ಪ ಎಲ್ಲ ಜೋಡಿಸೋದಿದೆ ನೋಡಿ. ಇದೆಲ್ಲ ತೊಳೆದು ಎತ್ತಿಡಬೇಕು. ಇದು ಹಳೆ ಪಾತ್ರೆ ಸ್ಟ್ಯಾಂಡು, ಅದು ಸ್ವಲ್ಪ ಶೇಪ್ ಚೇಂಜ್ ಆಗಿಬಿಟ್ಟಿದೆ. ಅದನ್ನಿನ್ನು ಹಾಕಲ್ಲ ನಾನು, ಹಾಗೆ ಅದಕ್ಕಾಗಿ ನಾನು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ವಾಷಿಂಗ್ ಮಿಷಿನ್ ಇಲ್ಲಿದೆ, ಅದಕ್ಕೂ ಏನು ವೈರಿಂಗು ಕನೆಕ್ಷನ್ ಏನೂ ಆಗಿಲ್ಲ. ನೋಡಿ ಇಲ್ಲೊಂದು ಬಟ್ಟೆ ತೊಳೆಯೋ ಕಲ್ಲು, ಇದರಲ್ಲೂ ಏನೇನೋ ಇದೆ, ಹಡಪಗಳು ಅದು ಇದು ಬೇಡದೇ ಇರೋ ವಸ್ತುಗಳನ್ನೆಲ್ಲ ಮೇಲ್ಗಡೆ ಇಟ್ಟಿದ್ದೀವಿ. ಅದ್ರ ಮೇಲೆ ಏನೇನೆಲ್ಲ ಇದೆ. ಇಲ್ಲಿ ಹೊರಗಡೆ ಪಾತ್ರೆ ವಾಶ್ ಮಾಡೋದಾದರೆ ಇಲ್ಲಿ ಮಾಡ್ಕೊಂಡಿದ್ದೀನಿ. ಹೊರಗಡೆ ಇಲ್ಲೇ ನೆಲ್ಲಿ ಇದೆ. ಇಲ್ಲೊಂದು ಸ್ವಲ್ಪ ಸಾಮಾನುಗಳು ಇದ್ದಾವೆ, ಅವನ್ನ ಎಲ್ಲರೂ ಎತ್ತಿಡಬೇಕು. ನೋಡಿ ಇಲ್ಲಿ ಹೊರಗಡೆನೂ ಒಂದು ಬಟ್ಟೆ ವಾಶ್ ಮಾಡೋ ಕಲ್ಲು ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಾಗತ್ತೆ. ಬೇಸಿಗೆಲೆಲ್ಲ ಇಲ್ಲೇ ತೊಳಿಬೋದು. ಬೆಡ್ಶೀಟೆಲ್ಲ ತೊಳೆಯೋದಕ್ಕೆ ಚೆನ್ನಾಗಾಗತ್ತೆ ಹೊರಗಡೆ. ಮಳೆಗಾಲದಲ್ಲಿ ಮಾತ್ರ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಬಟ್ಟೆ ವಾಶ್ ಮಾಡೋದು, ಅಲ್ಲಿ ಪಾತ್ರೆ ವಾಶ್ ಮಾಡೋದು. ಸಿಂಕಲ್ಲೇ ಇವಾಗ ತೊಳಿತಾ ಇದ್ದೀನಿ. ಆದ್ರೂ ಯಾವಾಗಾದರೂ ಜಾಸ್ತಿ ಪಾತ್ರೆ ಎಲ್ಲ ಇದ್ದುಬಿಟ್ರೆ ಈ ಕಡೆ ತೊಳ್ಕೊಳಕ್ಕಾಗತ್ತೆ. ನೋಡಿ ಹಿಂಗಿದೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಮನೆ ಮಾಡ್ಕೊಂಡು ಯಾವಾಗ ಬರ್ತೀವಿ ಅನಿಸ್ತಿತ್ತು ನಮಗೆ, ಅಷ್ಟು ಕಾಯ್ತಾ ಇದ್ವಿ. ಅಂತೂ ಒಂದು 10 ತಿಂಗಳಕ್ಕೆಲ್ಲ ಮನೆ ಆಯಿತು ನಮ್ಮದು. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ನೇಚರ್ ನೋಡಿ ಭಾರಿ ಚೆನ್ನಾಗಿದೆ ಇಲ್ಲಿ. ನೋಡಿ ಫಿಶ್ ತಂದು ತೊಳೆದು ಇಟ್ಟಿದ್ದಾರೆ. ಬಾಂಗಡೆ ಮತ್ತು ಇದು ತಾರ್ಲಿ 2 ಫಿಶ್ಶು ತಗೊಂಬಂದಿದ್ದಾರೆ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಕರೆಂಟ್ ಇಲ್ಲ. ಇವಾಗ ಎಮರ್ಜೆನ್ಸಿಗೆ ಸ್ವಲ್ಪ ಪೇಸ್ಟ್ ಇದೆ. ಹಾಗೇನೆ ನೋಡಿ ಇದು ಮನೆ ಗೃಹ ಪ್ರವೇಶ ಆಗಬೇಕಾದ್ರೆ ಇದು ಈ ರುಬ್ಬೋ ಕಲ್ಲು ಇದೆಯಲ್ಲ, ಇದು ಸಮೇತ ಬೇಕಂತೆ ಶಾಸ್ತ್ರಕ್ಕೆ. ಹಾಗಾಗಿ ಹೊಸ ಕಲ್ಲು ತಗೊಂಡಿದ್ದೀವಿ. ನಮ್ಮ ಅಮ್ಮನ ಮನೆಯಲ್ಲೂ ಈ ಥರ ಕಲ್ಲು ಇದೆ. ಹಾಗಾಗಿ ನಂಗೆ ಯಾವಾಗಲೂ ಈ ಥರ ಕಲ್ಲು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಹೊಸ ಕಲ್ಲು ತಗೊಂಡಿದ್ದೀವಿ. ಇವತ್ತು ಕರೆಂಟ್ ಇಲ್ಲದೆ ಇರೋದ್ರಿಂದ ನಮ್ಮನೆಯವರು ಮಸಾಲೆನ ಕಲ್ಲಲ್ಲೇ ರುಬ್ಬು ಅಂತ ಹೇಳಿದರು. ನಮಗೆ ಇಷ್ಟು ದಿನ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಕೈಯೆಲ್ಲ ಸೋತೋದಂಗೆ ಆಗುತ್ತೆ, ಕೈ ನೋವು ಬರುತ್ತೆ. ಆದರೂ ಒಂದು ಅರ್ಧ ಗಂಟೆ ಆಯಿತು ಇದನ್ನು ರುಬ್ತಾ ಇದ್ದೀನಿ. ಅದು ನೈಸ್ ಆಗ್ತಾನೇ ಇಲ್ಲ. ಎಷ್ಟೊತ್ತಿಗೆ ನೈಸ್ ಆಗುತ್ತೆ ಅಂತ ನೋಡಬೇಕು. ಚೆನ್ನಾಗಾಗತ್ತೆ ಇದರಲ್ಲಿ ರುಬ್ಬೋದಕ್ಕೆ, ಯಾಕಂದರೆ ಸ್ವಲ್ಪ ಸಣ್ಣ ಕಲ್ಲು ಇದು, ತುಂಬ ದೊಡ್ಡದೇನಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಇದೆಯಲ್ಲ, ಹಾಗಾಗಿ ಇದು ನಮ್ಗೆ ಈಸಿ ಆಗುತ್ತೆ ಈ ಥರ ಇದು ಮಾಡೋದಕ್ಕೆ. ನೋಡಿ ಸತತವಾಗಿ 1 ಗಂಟೆ ಆಯಿತು ರುಬ್ಬಿ ಇಷ್ಟು ಹಂತಕ್ಕೆ ತಂದಿದ್ದೀನಿ. ಸ್ವಲ್ಪ ನೈಸ್ ಆಗಿದೆ, ಆದರೆ ಮಿಕ್ಸಿಯಲ್ಲಿ ರುಬ್ಬಿದ ಥರ ನೈಸ್ ಆಗಿಲ್ಲ. ಇನ್ನು ಇದು ಹೊಸ ಕಲ್ಲಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗಲೇ 1 ಅವರ್ ಮೇಲೆ ಆಯಿತು ಅನಿಸುತ್ತೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಇಷ್ಟು ನೈಸ್ ಬಂದಿದೆ. ಇವಾಗ ತೆಗಿತೀನಿ. ನನಗೂ ಕೈ ಎಲ್ಲ ನೋವು ಬಂತು. ಇವಾಗ ಇದನ್ನು ತೆಗೆದುಬಿಟ್ಟು ಸಾಂಬಾರು ಮಾಡಿಬಿಟ್ಟು ಊಟ ಮಾಡ್ತಾ ಇರೋದೆ.
ಬಿಟ್ಟಿದೆ. ನಮ್ಮಮ್ಮ ಈ ಥರ ಇದು ಕಾಯ್ದು ಇದರಲ್ಲಿ ಈ ಥರ ಮಾಡಿಕೊಟ್ಟಿದ್ದಾರೆ. ಇದು ನೀರು ತೆಗಿಲಿಕ್ಕೆ ಚೆನ್ನಾಗಾಗತ್ತೆ ನೋಡಿ. ನಮ್ಮ ಅಮ್ಮನ ಮನೇಲಿ ಈ ಥರನೇ ಮಾಡ್ಕೊಂಡಿದ್ದಾರೆ ಅಮ್ಮ, ಹಾಗಾಗಿ ನನಗೂ ಮಾಡಿಕೊಟ್ಟಿದ್ದಾರೆ. ಅದು ಹುಟ್ಟಲ್ಲೆಲ್ಲ ತೆಗೆದ್ರೆ ಒಂಥರ ಸೌಂಡ್ ಆಗುತ್ತೆ, ಇದರಲ್ಲಾದರೆ ಜಾಸ್ತಿ ಸೌಂಡ್ ಏನೂ ಆಗಲ್ಲ. ಮೀನು ಸಾರು ರೆಡಿಯಾಗಿದೆ. ಇದು ತಾರ್ಲೆ ಮೀನು ಸಾರು. ಮತ್ತು ಇದು ಬಾಂಗ್ಡೆ ಮೀನು ಫ್ರೈ ಮಾಡಿರೋದು. ಇದು ಇವಾಗಷ್ಟೇ ಆಯಿತು, ಆಫ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಒಂದು 3 ಫಿಶ್ ಇದೆ. ಇಲ್ಲಿ ಸಿಲಿಂಡ್ರು ಇದನ್ನು ಹೊರಗಡೆ ಹಾಕಬೇಕು, ಅದಿನ್ನೂ ಕೆಲಸ ಬಾಕಿ ಇದೆ. ಹಾಗಾಗಿ ಇಲ್ಲಿ ಒಳಗಡೆ ಇಟ್ಕೊಂಡಿದ್ದೀವಿ, ಹೊರಗಡೆ ಇಡೋದಕ್ಕೆ ಎಲ್ಲ ಮಾಡ್ಕೊಂಡಿದ್ದೀವಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ತುರಿದಿಟ್ಕೊಂಡಿದ್ದು, ಇದನ್ನು ಫ್ರಿಜ್ಜಲ್ಲಿ ಎತ್ತಿಡಬೇಕು. ಖಾರ ರುಬ್ಬೋ ಕಲ್ಲಲ್ಲಿ ಖಾರ ರುಬ್ಬಿ ಸುಸ್ತಾಗೋಯಿತು. ಹಾಗೆ ಸಾಂಬಾರೆಲ್ಲ ಮಾಡಿಬಿಟ್ಟು ಊಟನೂ ಆಯಿತು. ಇವಾಗ ನೆಕ್ಸ್ಟ್ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ಬನ್ನಿ. ವಿಡಿಯೋನು ಅವಳೇ ಎಂಡ್ ಮಾಡ್ತಾಳೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನೆಲ್. ಇವತ್ತಿಗೆ ನಮ್ಮ ಗೃಹ ಪ್ರವೇಶ ಆಗಿ 22 ಡೇಸ್ ಆಯಿತು. ಸೊ ಇಷ್ಟು ದಿನ ನಾನ್ ವೆಜ್ ಬಿಟ್ಟಿದ್ವಿ, ಅದಕ್ಕೆ ಇವತ್ತು ನಾನ್ ವೆಜ್ ತಿನ್ನೋಣ ಅಂತ ನಾನು ಬೀಸ್ ಕಿಚನ್ ಅಂತ ಒಂದು ಹೋಟೆಲ್ ಇದೆ ಮಹದೇವಪುರದಲ್ಲಿ, ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನನಗೆ ಫಿಶ್ ಫ್ರೈ ಮತ್ತು ಫಿಶ್ ಊಟ ತುಂಬಾ ಇಷ್ಟ. ಸೊ ಅದನ್ನೇ ಆರ್ಡರ್ ಮಾಡಿದ್ದೀನಿ. ನನಗೆ ಮೀನೂಟ ಒಂಥರ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಬೀಸ್ ಕಿಚನಲ್ಲಿ ನನಗೆ ತುಂಬ ಇಷ್ಟ. ಸೊ ನಾನು ಯಾವಾಗಲೂ ಇಲ್ಲಿಗೆ ಬಂದು ತಿಂತಾ ಇರ್ತೀನಿ. ಹಾಗೆ ಇವತ್ತು ಎಷ್ಟೋ ದಿನ ಆದಮೇಲೆ ನಾನ್ ವೆಜ್ ತಿಂತಾ ಇರೋದು. ಸೊ ಅದಕ್ಕೋಸ್ಕರ ನನ್ನ ಫೇವ್ರೆಟ್ ಜಾಗಕ್ಕೆ ಹೋಗಿ ನನ್ನ ಫೇವ್ರೆಟ್ ಮೀಲ್ಸ್ನೇ ತಿನ್ನೋಣ ಅಂತ, ನಾನು ಫಿಶ್ ಊಟ ತಿನ್ನೋಣ ಅಂತ ಬಂದಿದ್ದೀನಿ. ಈ ಫಿಶ್ ಮೀಲ್ಸಲ್ಲಿ ನೀರು ದೋಸೆ ಸಿಗುತ್ತೆ, 2 ಅಥವಾ 3 ಸಿಗುತ್ತೆ. ಹಾಗೆ ಮೀನು ಸಾರು, ಆಮೇಲೆ ರೈಸ್ ಬೇಕಾದರೆ ಬಾಯ್ಲ್ಡ್ ರೈಸ್ ತೊಗೋಬೋದು, ಇಲ್ಲ ವೈಟ್ ರೈಸ್. ನಾನು ಯೂಶ್ವಲಿ ಬಾಯ್ಲ್ಡ್ ರೈಸ್ ತಿನ್ನಲ್ಲ, ನಾನು ವೈಟ್ ರೈಸ್ ತೊಗೊಳ್ಳೋದು. ಆ್ಯಂಡ್ ಮತ್ತು ಚಟ್ಲಿ ಬಜ್ಜಿ ಇರುತ್ತೆ, ಅದು ನನ್ನ ಫೇವ್ರೆಟು, ತುಂಬ ಚೆನ್ನಾಗಿರುತ್ತೆ ಅದು. ಅದನ್ನ ದೋಸೆ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಲೋಟದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕುಡಿಯೋದಕ್ಕೆ. ಫಿಶ್ ಫ್ರೈ ಮಾತ್ರ ತುಂಬ ಚೆನ್ನಾಗಿತ್ತು. ಫೈನಲಿ ಇವತ್ತು ಮೀನೂಟ ತಿಂದಿದ್ದೀನಿ. 21 ಡೇಸ್ ಆದಮೇಲೆ ನಾನ್ ವೆಜ್ ತಿಂತಾ ಇರೋದು. ಅದು ನನ್ನ ಫೇವ್ರೆಟ್, ನನ್ನ ಫಿಶ್ ಮೀಲ್ಸ್ ತಿಂದೆ. ಅದು ನನ್ನ ಫೇವ್ರೆಟ್ ಜಾಗಕ್ಕೆ ಬಂದು ಬೀಸ್ ಕಿಚನ್. ಯಾವಾಗಲೂ ನಾನು ಇಲ್ಲಿಗೆ ಬರ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಮಹದೇವಪುರದಲ್ಲಿ ಸರೌಂಡಿಂಗ್ ಇದ್ದರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.